ನಮಸ್ತೆ ಮಕ್ಕಳ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಕ್ಕೆ ಬಂದಿರುವಂತಹ ವಿಷಯ ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತದ ಕೈಗಾರಿಕೆಗಳು. ಇಂದು ನಾವು ನಮ್ಮ ದೇಶ ಭಾರತದ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಪಾಠವನ್ನು ಪ್ರಾರಂಭಿಸೋ ಮೊದಲು ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ. ಮಕ್ಕಳೇ, ನಾವು ಕಚ್ಚಾ ವಸ್ತುಗಳನ್ನು ನೇರವಾಗಿ ಉಪಯೋಗಿಸಲು ಸಾಧ್ಯವೇ? ಉದಾಹರಣೆಗೆ ಬಟ್ಟೆಯ ಬದಲು ಹತ್ತಿಯನ್ನು, ಸಕ್ಕರೆಯ ಬದಲು ಕಬ್ಬನ್ನು ಸಿಹಿ ತಿಂಡಿ ತಯಾರಿಸಲು ಇಲ್ಲ, ಆಗೋದಿಲ್ಲ ಅಲ್ವಾ? ಹಾಗಾದ್ರೆ ನಮಗೆ ಬೇಕಾದ ಸಿದ್ಧಪಡಿಸಿದ ವಸ್ತುಗಳು ಹೇಗೆ ದೊರೆತವೆ? ಹಲವಾರು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಕಚ್ಚಾ ವಸ್ತುಗಳು ನೇರವಾಗಿ ಉಪಯೋಗ ಮಾಡಿಕೊಳ್ಳಲು ಆಗೋದಿಲ್ಲ. ಕಬ್ಬನ್ನು ಬೆಲ್ಲ ಅಥವಾ ಸಕ್ಕರೆಯಾಗಿ, ಕಬ್ಬಿಣದ ಅದಿರನ್ನು ಕಬ್ಬಿಣ ಅಥವಾ ಉಕ್ಕಾಗಿ, ಹತ್ತಿಯನ್ನು ಬಟ್ಟೆಯಾಗಿ, ಮರದ ತಿರುಳನ್ನು ಕಾಗದವನ್ನಾಗಿ ಪರಿವರ್ತಿಸಬೇಕಾಗುತ್ತದೆ. ಈ ರೀತಿ ಕಚ್ಚಾ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವು ಕೈಗಾರಿಕೆ ಎನ್ನುತ್ತೇವೆ. ಈ ಕೈಗಾರಿಕೆಗಳು ಮೊದಲನೇದಾಗಿ ಆರ್ಥಿಕ ಪ್ರಗತಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಎರಡನೇದಾಗಿ ಇವುಗಳ ಅಭಿವೃದ್ಧಿಯಿಂದ ಪ್ರಾಥಮಿಕ ಸರಕುಗಳ ಅವಲಂಬನೆ ಮತ್ತು ಆಮದು ಕಡಿಮೆಯಾಗುತ್ತದೆ. ನಂತರ 3, ರಾಷ್ಟ್ರಾದಾಯ ಮತ್ತು ತಲಾದಾಯ ಹೆಚ್ಚಾಗುತ್ತದೆ. ನಂತರ 4, ವಿದೇಶಿ ವಿನಿಮಯ ಗಳಿಕೆಯಲ್ಲಿ ವೃದ್ಧಿಯಾಗುತ್ತದೆ. 5, ಜನರಿಗೆ ಉದ್ಯೋಗಾವಕಾಶ ಹೆಚ್ಚುತ್ತದೆ. 6, GDP ಮತ್ತು ಜನರ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ. ನಂತರ ಕೈಗಾರಿಕೆಗಳ ಸ್ಥಾನೀಕರಣ. ಕೈಗಾರಿಕೆಗಳ ಸ್ಥಾನೀಕರಣ ಮತ್ತು ಅಭಿವೃದ್ಧಿಯನ್ನು ಹಲವಾರು ಅಂಶಗಳು ನಿರ್ಧರಿಸುತ್ತವೆ. ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಯಾವುದು ಅಂದರೆ: 1, ಕಚ್ಚಾ ವಸ್ತುಗಳ ಸರಬರಾಜು. 2, ಶಕ್ತಿ ಸಂಪನ್ಮೂಲಗಳ ಪೂರೈಕೆ. 3, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ. 4, ಮಾರುಕಟ್ಟೆ ಸೌಲಭ್ಯ. 5, ಬಂಡವಾಳ. 6, ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ. 7, ಸೂಕ್ತ ವಾಯುಗುಣ. 8, ಸರ್ಕಾರದ ನೀತಿ ನಿಯಮಗಳು. ನಂತರ ಈ ಕೈಗಾರಿಕಾ ಪ್ರದೇಶ ಎಂದರೇನು? ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತ ಕರಿತೇವೆ. ಇಂತಹ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಇವು ನಗರ ಪ್ರದೇಶಗಳಲ್ಲಿ ಇರುತ್ತವೆ ಮತ್ತು ಕೈಗಾರಿಕಾ ಸ್ಥಾನೀಕರಣ ಅಂಶಗಳು ಪೂರಕವಾಗಿರುವ ಕಡೆ ಕಂಡುಬರುತ್ತದೆ. ನಮ್ಮ ಭಾರತ ದೇಶದಲ್ಲಿ 8 ಪ್ರಮುಖವಾದ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ 1, ಹೂಗ್ಲಿ ಕೋಲ್ಕತ್ತಾ ಪ್ರದೇಶ. 2, ಮುಂಬೈ ಪುಣೆ ಪ್ರದೇಶ. 3, ಅಹಮದಾಬಾದ್ ವಡೋದರ ಪ್ರದೇಶ. 4, ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ. 5, ಛೋಟಾ ನಾಗಪುರ ಪ್ರಸ್ಥಭೂಮಿ ಪ್ರದೇಶ. 6, ದೆಹಲಿ ಮೀರತ್ ಪ್ರದೇಶ. 7, ವಿಶಾಖಪಟ್ಟಣ ಗುಂಟೂರು ಪ್ರದೇಶ. 8, ಕೋಲಂ ತಿರುವನಂತಪುರ ಪ್ರದೇಶ. ಈಗ ನಾವು ಭಾರತದ ಪ್ರಮುಖ ಕೈಗಾರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ 1, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಇತರ ಎಲ್ಲ ರೀತಿಯ ಕೈಗಾರಿಕೆಗಳಿಗೆ ಮೂಲ ಕೈಗಾರಿಕೆಯಾಗಿದೆ. ಇಂಜಿನಿಯರಿಂಗ್, ರೈಲ್ವೆ ಎಂಜಿನ್, ಯಂತ್ರೋಪಕರಣ, ಸ್ವಚಾಲಿತ ವಾಹನ, ಕೃಷಿ ಉಪಕರಣ ಮೊದಲಾದ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನಾಧರಿಸುತ್ತವೆ. ಇದು ಭಾರತದ ಅತಿ ಮುಖ್ಯವಾದ ಲೋಹ ಆಧಾರಿತ ಕೈಗಾರಿಕೆಯಾಗಿದೆ. ಭಾರತೀಯರಿಗೆ ಪ್ರಾಚೀನ ಕಾಲದಿಂದಲೂ ಕಬ್ಬಿಣದ ಅದಿರು ಕರಗಿಸುವ ಮತ್ತು ಕಬ್ಬಿಣ ತಯಾರಿಸುವ ಕಲೆ ತಿಳಿದಿತ್ತು ಎಂಬುದಕ್ಕೆ ದೆಹಲಿಯಲ್ಲಿರುವ ಕಬ್ಬಿಣದ ಸ್ತಂಭವು ಉತ್ತಮ ಉದಾಹರಣೆಯಾಗಿದೆ. ಆ ಕಬ್ಬಿಣ ಸ್ತಂಭ ಯಾವುದು ಅಂದರೆ ಮೆಹ್ರಾಲಿ. ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪಿತವಾಗಿತ್ತು. ಆದರೆ ವಾಸ್ತವವಾಗಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಆರಂಭದ ಕೀರ್ತಿ JN ಟಾಟಾರವರಿಗೆ ಸಲ್ಲುತ್ತದೆ. ಇವರು 1907ರಲ್ಲಿ ಜಾರ್ಖಂಡ್ ರಾಜ್ಯದ ಸಾಕ್ಚಿಯಾ ಬಳಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿಯು ಕಾರ್ಖಾನೆಯನ್ನು ಸ್ಥಾಪಿಸಿದರು. ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಪಂಚವಾರ್ಷಿಕ ಯೋಜನೆಯ ಮೂಲಕ ಹೆಚ್ಚು ಅಭಿವೃದ್ಧಿಯನ್ನು ಕಂಡಿತು. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣಕ್ಕೆ ಕಾರಣವಾಗುವಂತಹ ಮುಖ್ಯ ಅಂಶಗಳು ಯಾವುದು ಅಂದರೆ: 1, ಮೂಲ ಕಚ್ಚಾ ವಸ್ತುವಾದ ಕಬ್ಬಿಣದ ಅದಿರು ಪೂರೈಕೆ. 2, ಮುಖ್ಯ ಶಕ್ತಿ ಸಂಪನ್ಮೂಲವಾದ ಕೋಕಿಂಗ್ ಕಲ್ಲಿದ್ದಲು ಹಾಗೂ ಜಲವಿದ್ಯುತ್ ಪೂರೈಕೆ. 3, ರೈಲು ಸಾರಿಗೆ ಹಾಗೂ ಬಂದರು ಸೌಲಭ್ಯ.
4 ನೀರು ಪೂರೈಕೆ, 5 ಕಡಿಮೆ ಕೂಲಿಗೆ ದುಡಿಯುವ ನುರಿತ ಕಾರ್ಮಿಕರು ಹಾಗೂ 6 ಬಂಡವಾಳ ಮತ್ತು ಸ್ಥಳೀಯ ಮಾರುಕಟ್ಟೆ ಸೌಲಭ್ಯ. ಮೇಲಿನ ಸೌಲಭ್ಯಗಳು ದೊರೆಯುವ ಪ್ರದೇಶಗಳಲ್ಲಿ ಈ ಕೈಗಾರಿಕೆಗಳು ಸ್ಥಾಪಿತವಾಗಿದೆ. ಇಂದು ಭಾರತದಲ್ಲಿ 14 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳಿವೆ. ಅವುಗಳಲ್ಲಿ 4 ಖಾಸಗಿ ವಲಯಕ್ಕೆ ಮತ್ತು ಉಳಿದ 10 ಸರಕಾರಿ ವಲಯಕ್ಕೆ ಸೇರಿವೆ. ನಂತರ ಉತ್ಪಾದನಾ ಕೇಂದ್ರಗಳು ಖಾಸಗಿ ವಲಯ. ಖಾಸಗಿ ವಲಯದಲ್ಲಿ ಮೊದಲನೇದು ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ TISCO, ಇದರ ಉತ್ಪಾದನಾ ಕೇಂದ್ರ ಜೆಮ್ಶೆಡ್ಪುರ, ಸಾಕ್ಚಿ. ಎರಡನೇದಾಗಿ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ JVSL, ಇದರ ಉತ್ಪಾದನಾ ಕೇಂದ್ರ ತೋರಣಗಲ್, ಬಳ್ಳಾರಿ, ಕರ್ನಾಟಕ. ಮೂರನೇದಾಗಿ ಇಸ್ಮಾತ್ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್, ಇದರ ಉತ್ಪಾದನಾ ಕೇಂದ್ರ ದೋಲ್ವಿ, ರಾಯಗಢ ಜಿಲ್ಲೆಯ ಮಹಾರಾಷ್ಟ್ರ. ನಾಲ್ಕನೇದಾಗಿ ಟಾಟಾ ಉಕ್ಕು ಸ್ಥಾವರ NINL, ಇದರ ಉತ್ಪಾದನಾ ಕೇಂದ್ರ ಗೋಪಾಲ್ಪುರ, ಒಡಿಶಾ. ನಂತರ ಸರ್ಕಾರಿ ವಲಯ. ಸರ್ಕಾರಿ ವಲಯದಲ್ಲಿ ಮೊದಲನೇದು ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ IISCO, ಇದರ ಉತ್ಪಾದನಾ ಕೇಂದ್ರ ಬರ್ನಪುರ, ಪಶ್ಚಿಮ ಬಂಗಾಳ. ಎರಡನೇದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ VISL, ಇದರ ಉತ್ಪಾದನಾ ಕೇಂದ್ರ ಭದ್ರಾವತಿ, ಕರ್ನಾಟಕ. ಮೂರನೇದಾಗಿ ಬಿಲಾಯಿ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ದುರ್ಗ್ ಜಿಲ್ಲೆ, ಛತ್ತೀಸ್ಗಢ. ನಾಲ್ಕನೇದಾಗಿ ರುಕ್ಕೇಲಾ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ಸುಂದರಗಢ ಜಿಲ್ಲೆ, ಒಡಿಶಾ. ಐದನೇದಾಗಿ ದುರ್ಗಾಪುರ್ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ದುರ್ಗಾಪುರ, ಪಶ್ಚಿಮ ಬಂಗಾಳ. ಆರನೇದಾಗಿ ಬೊಕಾರೋ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ಬೊಕಾರೋ, ಜಾರ್ಖಂಡ್. ಏಳನೇದಾಗಿ ಸೇಲಂ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ಸೇಲಂ, ತಮಿಳುನಾಡು. ಎಂಟನೇದಾಗಿ ವಿಶಾಖಪಟ್ಟಣ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ವಿಶಾಖಪಟ್ಟಣ, ಆಂಧ್ರ ಪ್ರದೇಶ. ಒಂಬತ್ತನೇದಾಗಿ ದಾಯಿತರಿ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ಪಾರಾದೀಪದ ಸಮೀಪ, ಒಡಿಶಾ. ಹತ್ತನೇದಾಗಿ ಟಾಟಾ ಉಕ್ಕು ಸ್ಥಾವರ, ಇದರ ಉತ್ಪಾದನಾ ಕೇಂದ್ರ ಕಳಿಂಗನಗರ, ಒಡಿಶಾ. ಇವುಗಳ ಜೊತೆ ದೇಶದ ವಿವಿಧ ಭಾಗಗಳಲ್ಲಿ 199ಕ್ಕೂ ಹೆಚ್ಚು ಮಿನಿ ಉಕ್ಕು ಕಾರ್ಖಾನೆಗಳು ಸ್ಥಾಪನೆಗೊಂಡು ಉತ್ಪಾದನೆ ಮಾಡುತ್ತಿವೆ. ಪ್ರಪಂಚದಲ್ಲಿ ಉಕ್ಕು ಉತ್ಪಾದಿಸುವ ದೇಶಗಳಲ್ಲಿ ನಮ್ಮ ಭಾರತ ದೇಶವು 8ನೆಯ ಸ್ಥಾನದಲ್ಲಿದೆ. ಎರಡನೆಯ ಪ್ರಮುಖ ಕೈಗಾರಿಕೆಗಳಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ. ಅಲ್ಯೂಮಿನಿಯಂ ಒಂದು ಪ್ರಮುಖ ಕಬ್ಬಿಣೇತರ ಲೋಹ. ಇದು ಬಹುಪಯೋಗಿ. ಇದನ್ನು ವಿಮಾನ, ಸ್ವಯಂ ಚಾಲಿತ ವಾಹನ, ರೈಲು ಸಾರಿಗೆ, ಹಡಗು, ಬಣ್ಣ ತಯಾರಿಕೆ, ಗೃಹ ಬಳಕೆ ವಸ್ತುಗಳ ತಯಾರಿಕೆ, ವಿವಿಧ ಕೈಗಾರಿಕೆಗಳಲ್ಲಿ ವಿದ್ಯುತ್ ಕೇಬಲ್ ತಯಾರಿಕೆ ಹಾಗೂ ಇತರ ರೇಖುಗಳನ್ನು ಪ್ಯಾಕಿಂಗ್ ಮಾಡಲು ಮೊದಲಾದ ಹಲವಾರು ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಇದನ್ನು ಉಕ್ಕು ಮತ್ತು ತಾಮ್ರಗಳ ಬದಲಿ ವಸ್ತುವಾಗಿ ಬಳಕೆ ಮಾಡುತ್ತಾರೆ. ಅಲ್ಯೂಮಿನಿಯಂ ಕೈಗಾರಿಕೆಯ ಪ್ರಮುಖ ಸ್ಥಾನೀಕರಣ ಅಂಶಗಳೆಂದರೆ 1. ಮೂಲ ಕಚ್ಚಾ ವಸ್ತುವಾದ ಬಾಕ್ಸೈಟ್ನ ಲಭ್ಯತೆ, 2. ಜಲವಿದ್ಯುತ್ ಶಕ್ತಿ ಪೂರೈಕೆ ಮತ್ತು 3. ಬಂಡವಾಳ ಹಾಗೂ ವಿಶಾಲವಾದ ಮಾರುಕಟ್ಟೆ. ಈ ಎಲ್ಲ ಅಂಶಗಳು ಪೂರೈಕೆಯಾದ ಸ್ಥಳಗಳಲ್ಲಿ ಈ ಕೈಗಾರಿಕೆಯು ಸ್ಥಾಪಿತವಾಗಿದೆ. ನಂತರ ಹಂಚಿಕೆ. ಅಲ್ಯೂಮಿನಿಯಂ ಕೈಗಾರಿಕೆಯು ಭಾರತದ ಎರಡನೆಯ ಮುಖ್ಯವಾದ ಲೋಹಾಧಾರಿತ ಉದ್ದಿಮೆ. ಇದು ಪ್ರಪ್ರಥಮವಾಗಿ ಪಶ್ಚಿಮ ಬಂಗಾಳದ ಜಯಕಾಯ್ ನಗರದಲ್ಲಿ 1942ರಲ್ಲಿ ಆರಂಭಗೊಂಡಿತು. ಇಂದು ನಮ್ಮ ದೇಶದಲ್ಲಿ ಒಟ್ಟು 9 ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳಿವೆ. ಅವುಗಳು ಯಾವುದು ಅಂದರೆ 1. ಪಶ್ಚಿಮ ಬಂಗಾಳದ ಜಯಕಾಯ್ ನಗರ, 2. ಕೇರಳದ ಅಲುಪುರಂ, 3. ತಮಿಳುನಾಡಿನ ಮೆಟ್ಟೂರು, 4. ಕರ್ನಾಟಕದ ಬೆಳಗಾವಿ, 5. ಒಡಿಶಾದ ಹಿರಾಕುಡ್, 6. ದಾಮನ್ ಜೋಡಿ, 7. ಉತ್ತರ ಪ್ರದೇಶದ ರೇಣುಕೂಟ, 8. ಛತ್ತೀಸ್ಗಢನ ಕೊರಬಾ, 9. ಮಹಾರಾಷ್ಟ್ರದ ರತ್ನಗಿರಿ. ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದಿಸುವ ದೇಶಗಳಲ್ಲಿ ಭಾರತ ದೇಶವು 11ನೆಯ ಸ್ಥಾನದಲ್ಲಿದೆ. ನಮ್ಮ ದೇಶದ ಅಪಾರ ಬೇಡಿಕೆಯನ್ನು ನೀಗಿಸಲು ಭಾರತವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ. ಭಾರತದ ಜವಳಿ ಉದ್ದಿಮೆಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಅತ್ಯಂತ ದೊಡ್ಡದಾದ ಮತ್ತು ಪ್ರಮುಖ ಶಾಖೆಯಾಗಿದೆ. ಇದು ಕೃಷಿ ಆಧಾರಿತ ಪ್ರಮುಖ ಕೈಗಾರಿಕೆ. ಪ್ರಾಚೀನ ಕಾಲದಿಂದಲೂ ಭಾರತೀಯರಿಗೆ ಹತ್ತಿ ಬಟ್ಟೆ ನೇಯುವ ಕಲೆ ತಿಳಿದಿತ್ತು. ಆದರೆ ಅದು ಕೈಮಗ್ಗಗಳಿಂದ ನೇಯ್ದು ಹತ್ತಿ ಬಟ್ಟೆಗೆ ಸೀಮಿತಗೊಂಡಿತ್ತು.
1854ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಯು ಮುಂಬಯಿಯಲ್ಲಿ ಪ್ರಾರಂಭವಾಯಿತು. ನಂತರ ಅನೇಕ ಹತ್ತಿ ಗಿರಣಿಗಳು ಸ್ಥಾಪನೆಗೊಂಡು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿದೆ. ಇಂದು ಹತ್ತಿ ಬಟ್ಟೆಯ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶವು ಚೀನಾದ ನಂತರ 2ನೆಯ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲದೆ ಹತ್ತಿ ಜವಳಿ ವಸ್ತುಗಳ ರಫ್ತು ಮಾಡುವುದರಲ್ಲಿಯೂ ಸಹ ದ್ವಿತೀಯ ಸ್ಥಾನದಲ್ಲಿದೆ. ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನಿರ್ಧರಿಸುವ ಪ್ರಮುಖ ಸ್ಥಾನೀಕರಣಗಳೆಂದರೆ: 1. ಮೂಲ ಕಚ್ಚಾ ವಸ್ತುವಾದ ಕಚ್ಚಾ ಹತ್ತಿಯ ಸರಬರಾಜು. 2. ವಿಶಾಲವಾದ ಮಾರುಕಟ್ಟೆ. 3. ವಿದ್ಯುತ್ ಪೂರೈಕೆ. 4. ಬಂಡವಾಳ. 5. ನುರಿತ ಕಾರ್ಮಿಕರ ಪೂರೈಕೆ. ಮತ್ತು 6. ತೇವಾಂಶಭರಿತ ವಾಯುಗುಣ. ಹಂಚಿಕೆ: ಭಾರತದ ವಿವಿಧ ಭಾಗಗಳಲ್ಲಿರುವ 76ಕ್ಕೂ ಹೆಚ್ಚು ನಗರ ಮತ್ತು ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಹಂಚಿಕೆಯಾಗಿದೆ. ಆದರೂ ಇದು ಹೆಚ್ಚಾಗಿ ಹತ್ತಿ ಬೆಳೆಯುವ ರಾಜ್ಯಗಳಲ್ಲಿ ಕೇಂದ್ರೀಕರಣಗೊಂಡಿದೆ. ಅವುಗಳು ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ ದೇಶದ ಹತ್ತಿ ಜವಳಿ ವಸ್ತುಗಳ ಉತ್ಪಾದನೆಯಲ್ಲಿ ಮುಂದಿವೆ. ಮುಂಬಯಿ ನಗರವು ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿದೆ. ಇದನ್ನು ಭಾರತದ ಕಾಟನೋಪೊಲಿಸ್ ಮತ್ತು ಭಾರತದ ಮಾಂಚೆಸ್ಟರ್ ಎಂದು ಕರೆಯಲಾಗಿದೆ. ನಂತರ 4. ಸಕ್ಕರೆ ಕೈಗಾರಿಕೆ. ಇದು ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ನಂತರ 2ನೆಯ ಪ್ರಮುಖ ಕೃಷಿ ಆಧಾರಿತ ಕೈಗಾರಿಕೆ. ಪ್ರಾಚೀನ ಕಾಲದಿಂದಲೂ ಸಕ್ಕರೆ ತಯಾರಿಸುವ ಕಲೆ ಭಾರತೀಯರಿಗೆ ತಿಳಿದಿತ್ತು. ಆಗ ಬೆಲ್ಲ ಮತ್ತು ಕಂಠಸಾರಿ ಸಕ್ಕರೆ ತಯಾರಿಸಲಾಗುತ್ತಿತ್ತು. ಆಧುನಿಕ ಸಕ್ಕರೆ ತಯಾರಿಕೆಯು 20ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ಪ್ರಾರಂಭಗೊಂಡಿತು. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಚೆನ್ನಾಗಿ ಅಭಿವೃದ್ಧಿಗೊಂಡಿತು. ಸಕ್ಕರೆ ಕೈಗಾರಿಕೆಯ ಸ್ಥಾನೀಕರಣ ನಿರ್ಧರಿಸುವಂತಹ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ: 1. ಮೂಲ ಕಚ್ಚಾ ವಸ್ತುವಾದ ಕಬ್ಬು ಸರಬರಾಜು. 2. ಸುಲಭ ದರದ ಮತ್ತು ಸಮರ್ಪಕ ಸಾರಿಗೆ ಸೌಲಭ್ಯ. 3. ಸರ್ಕಾರದ ಪ್ರೋತ್ಸಾಹ. 4. ವಿದ್ಯುತ್ ಪೂರೈಕೆ. 5. ಬಂಡವಾಳ ಮತ್ತು 6. ಮಾರುಕಟ್ಟೆ ಸೌಲಭ್ಯಗಳು. ಇದರ ಹಂಚಿಕೆ: ಸಕ್ಕರೆ ಕೈಗಾರಿಕೆಯು ಕಬ್ಬು ಬೆಳೆಯುವ ಪ್ರದೇಶಗಳಲ್ಲಿಯೇ ಕೇಂದ್ರೀಕೃತವಾಗಿದೆ. ಆ ಪ್ರದೇಶಗಳು ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಗುಜರಾತ್, ಪಂಜಾಬ್, ಹರಿಯಾಣ, ಬಿಹಾರ ಮತ್ತು ಒಡಿಶಾ ರಾಜ್ಯಗಳು. ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದಿಸುವ ದೇಶಗಳಲ್ಲಿ ಬ್ರೆಜಿಲ್ ನಂತರ ಭಾರತವು 2ನೆಯ ಸ್ಥಾನದಲ್ಲಿದೆ. ಸಕ್ಕರೆ ಕೈಗಾರಿಕೆಯಿಂದ ದೊರೆಯುವ ಕಾಕಂಬಿಯನ್ನು ಮದ್ಯದ ತಯಾರಿಕೆ ಮತ್ತು ಗೊಬ್ಬರಗಳಾಗಿ ಬಳಸುವರು. ಕಬ್ಬಿನ ಸಿಪ್ಪೆ ಕಾಗದದ ತಯಾರಿಕೆಗೆ ಮತ್ತು ಇಂಧನವಾಗಿ ಬಳಸಲಾಗುವುದು. ನಂತರ 5. ಕಾಗದ ಕೈಗಾರಿಕೆ. ಕಾಗದವು ತುಂಬಾ ಉಪಯುಕ್ತವಾದ ವಸ್ತು. ಇದನ್ನು ಬರುವವರೆಗೆ ಮುದ್ರಣ, ಪ್ಯಾಕಿಂಗ್ ಮೊದಲಾದವುಗಳಿಗೆ ಬಳಸ್ತಾರೆ. ಭಾರತದಲ್ಲಿ 10ನೇ ಶತಮಾನದಲ್ಲಿಯೇ ಗುಡಿ ಕೈಗಾರಿಕೆಯಾಗಿ ಬಳಕೆಯಾಗಿತ್ತು. 1932ರಲ್ಲಿ ಆಧುನಿಕ ಕಾಗದದ ಕೈಗಾರಿಕೆಯು ನಮ್ಮ ದೇಶದಲ್ಲಿ ಪ್ರಥಮವಾಗಿ ಸೇರಾಂಪುರ ಎಂಬಲ್ಲಿ ಆರಂಭವಾಯಿತು. ಆದರೆ ಅದು ವಿಫಲವಾಯಿತು. ಯಶಸ್ವಿ ಕಾಗದದ ಕಾರ್ಖಾನೆಯು 1870ರಲ್ಲಿ ಕೋಲ್ಕತ್ತಾಕ್ಕೆ ಸಮೀಪದ ಬಾಲಿಯಲ್ಲಿ ಸ್ಥಾಪನೆಯಾಯಿತು. ವಿಶ್ವ ಮಹಾಸಮರ ಮತ್ತು ನಮ್ಮ ದೇಶದ ಸ್ವತಂತ್ರ ನಂತರ ಹೆಚ್ಚು ಪ್ರಚಲಿತಗೊಂಡಿತು. ಕಾಗದ ಕೈಗಾರಿಕೆಯು ಅರಣ್ಯ ಆಧಾರಿತ ಕೈಗಾರಿಕೆ, ಬಿದಿರು, ಮರದ ತಿರುಳು, ಮುದುಮರದ ವಸ್ತುಗಳು, ಸಭಾಯಿ ಮತ್ತು ಬಬ್ಬರ್ನಂತಹ ಹುಲ್ಲು, ಇತ್ತೀಚೆಗೆ ಭತ್ತ, ಗೋಧಿ, ಬಾರ್ಲಿ, ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಕಾಗದ, ಚಿಂದಿ ಬಟ್ಟೆ ಮೊದಲಾದವುಗಳನ್ನು ಕಾಗದದ ತಯಾರಿಕೆಗೆ ಉಪಯೋಗಿಸ್ತಾರೆ. ಕಾಗದದ ಕಾರ್ಖಾನೆಗೆ ಬೇಕಾದಂತಹ ಸ್ಥಾನೀಕರಣ ಅಂಶಗಳು ಯಾವುದು ಅಂದರೆ: 1. ಅಪಾರವಾದ ನೀರು. 2. ವಿಶಾಲವಾದ ಮಾರುಕಟ್ಟೆ. 3. ಕಾರ್ಮಿಕರ ಲಭ್ಯತೆ. 4. ಸಾರಿಗೆ ಸೌಲಭ್ಯ. 5. ವಿದ್ಯುತ್ ಪೂರೈಕೆ. 6. ಕೆಲವು ರಾಸಾಯನಿಕಗಳು. ಹಂಚಿಕೆ: ಮೊದಲು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ ಬಯಲಿನಲ್ಲಿ ಅಭಿವೃದ್ಧಿಗೊಂಡಿತು. ಇಂದು ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಭಾರತದಲ್ಲಿ ಸ್ಥಳೀಯ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಬೇರೆ ದೇಶಗಳಿಂದ ಕಾಗದವನ್ನು ಆಮದು ಮಾಡಿಕೊಳ್ತಿದ್ದಾರೆ. ನಂತರ 6ನೇದಾಗಿ ನೋಡೋದಾದ್ರೆ ಜ್ಞಾನಾಧಾರಿತ ಕೈಗಾರಿಕೆಗಳು. ಇವು ಜ್ಞಾನ ಆಧಾರಿತ ಉತ್ಪಾದನೆ ಹಾಗೂ ಸೇವೆಗಳನ್ನೊಳಗೊಂಡಿದೆ. ಇವು ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದಕ್ಕೆ ನೆರವಾಗುವ ಅಧಿಕೋತ್ಪಾದಕ
ಕ್ರಿಯೆಗಳನ್ನೊಳಗೊಂಡ ವಿಶಿಷ್ಟ ಉದ್ಯಮಗಳು. ಇವುಗಳಿಗೆ ದೈಹಿಕ ಬಲ ಮತ್ತು ಕಚ್ಚಾ ವಸ್ತುಗಳ ಅಗತ್ಯವಿಲ್ಲ, ಆದರೆ ಬುದ್ಧಿವಂತಿಕೆಯ ಸಾಮರ್ಥ್ಯ ಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಯುವ ಜನಸಂಖ್ಯೆ ಮತ್ತು ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನದ ಲಭ್ಯತೆ ಇರೋದ್ರಿಂದ ಇದು ಪ್ರಮುಖ ಜ್ಞಾನಾಧಾರಿತ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಲು ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದಲೇ ಇಂದು ನಮ್ಮ ದೇಶದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಉದ್ಯಮವಾಗಿದೆ. ಮಾಹಿತಿ ತಂತ್ರಜ್ಞಾನವು ಜ್ಞಾನಾಧಾರಿತ ಕೈಗಾರಿಕೆ ಮಹತ್ವವುಳ್ಳದು. ಇದು ಪ್ರಮುಖವಾಗಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎಂಬ ಎರಡು ಅಂಗಗಳನ್ನು ಹೊಂದಿದೆ. ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡರಿಂದಲೂ ಪ್ರೋತ್ಸಾಹವಿದೆ. 1995ರಿಂದ ದೇಶದ ವಿವಿಧೆಡೆ ಹಲವು ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ. ಇವು ಹೆಚ್ಚಾಗಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಅಭಿವೃದ್ಧಿಗೊಂಡಿದೆ. ಕರ್ನಾಟಕ ರಾಜ್ಯವು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಅತ್ಯುತ್ತಮ ಹೆಸರು ಗಳಿಸಿದೆ. ದೇಶದ ಹಲವಾರು ಕಡೆಗಳಲ್ಲಿ ಮಾಹಿತಿ ತಂತ್ರಜ್ಞಾನಗಳ ಸಂಸ್ಥೆಗಳು ಸ್ಥಾಪನೆಗೊಂಡಿದೆ. ಬೆಂಗಳೂರು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಅತ್ಯಂತ ಮಹತ್ವವುಳ್ಳದಾಗಿದೆ. ಇದನ್ನು ಸಿಲಿಕಾನ್ ವ್ಯಾಲಿ ಎನ್ನುತ್ತಾರೆ. ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಉಡುಪಿ, ಕರ್ನಾಟಕ ಸಾಫ್ಟ್ವೇರ್ ಉದ್ಯಮ ಕೇಂದ್ರಗಳು. ಇತ್ತೀಚೆಗೆ ಇದರ ಜೊತೆಗೆ ಹಾರ್ಡ್ವೇರ್ ಕೈಗಾರಿಕೆಯು ಅಭಿವೃದ್ಧಿಗೊಂಡಿದೆ. ಭಾರತದಿಂದ ರಫ್ತಾಗುವ ಸರಕುಗಳಲ್ಲಿ ಸಾಫ್ಟ್ವೇರ್ ವಸ್ತುಗಳು ಪ್ರಮುಖವಾದದ್ದು. ಇದರಿಂದ ದೇಶಕ್ಕೆ ಸಾಕಷ್ಟು ವಿದೇಶಿ ವಿನಿಮಯ ಗಳಿಕೆಯಾಗ್ತಿದೆ. ಮಕ್ಕಳೇ, ನಿಮ್ಗೆಲ್ಲ ನಮ್ಮ ದೇಶದ ಕೈಗಾರಿಕೆಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಅಲ್ವೇ? ಆಸಕ್ತಿದಾಯಕವಾಗಿಯೂ ಇತ್ತೆಂದು ಭಾವಿಸ್ತೇನೆ. ಮುಂದಿನ ಅಧ್ಯಾಯಗಳಿಗಾಗಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.